ಓಕೆ, ನೈಸ್ ರೋಡ್ ಹೋಗೋಣ, ಹಾಸನ್ ರೋಡ್ ಹೋಗೋಣ ನೋಡ್ರಿ. ನಾನು ಹಂಗಾರೆ ಟೋಲ್ ದಾಟಿ ನಾನು ಲೆಫ್ಟ್ ಸೈಡಲ್ಲಿ ಮುಂದೆ ನಿಂತಿರ್ತೀನಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಡಿ ಸಿ ಡೇಸ್ ಕನ್ನಡ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಹಾಸನ್ ರೋಡ್ ಕಡೆ ರೈಡ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಸ್ವಲ್ಪ ಶೂಟು ಕೂಡ ಮಾಡ್ಕೊತಾ ಇದ್ವಿ. ನಿಮಗೆ ಈ ಬರೋವಂಥ ಶೂಟ್ ಎಲ್ಲದು ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡೋಕ್ಕೆ ಸಿಗುತ್ತೆ. ಸುಮಾರು ಬಾಯ್ಸ್ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿ ಫಾಲೋ ಮಾಡ್ಕೊಂಡಿರ್ತೀರ. ಇಲ್ಲೆಲ್ಲ ಒಂದು ಕಡೆ ಕೆಳಗಡೆ ಬರ್ತಾ ಇರುತ್ತೆ ನೋಡಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್, ಅಲ್ಲಿ ಫಾಲೋ ಮಾಡ್ಕೊಂಡಿರ್ಬೋದು. ಏನು ಅಂತಂದರೆ ಬೆಳಗ್ಗೆಯಿಂದ ರೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಈ ಕಡೆ ಅಂತೂ, ನಮ್ಮ ಮನೆ ಕಡೆ. ಆಮೇಲೆ ಕ್ಲೌಡ್ಸು ಕೂಡ ತುಂಬ ಜಾಸ್ತಿ ಇತ್ತು. ಅದಕ್ಕೆ ಆಮೇಲೆ ಮಾಡ್ಕೊಳೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಇನ್ನೊಂದು ರೀಸೆಂಟಾಗಿ ಇದನ್ನೊಂದು ನಾವೇ ಮಾಡಿದ್ದೋ ಮನೇಲಿ. ನೋಡಿ ಎರರೆಲ್ಲ ಯಾವುದೂ ಇಲ್ಲ, ಬಟ್ ಆ ಎರರು ಕೂಡ ನಮಗೆ ಇದ್ದಿದ್ದು ಎಮಿಷನ್ ಬೇಸಿಸ್ ಮೇಲೆ ಇರೋವಂಥದ್ದು. ಅಂತಂದರೆ ಅದು ಎಮಿಷನ್ನು ಏನಾದ್ರು ಜಾಸ್ತಿ ಆಗ್ತಾ ಇರೋವಂಥದ್ದು ಇಲ್ವಾ ಕಮ್ಮಿ ಆಗ್ತಿರೋವಂಥದ್ದು ಆ ಥರದ್ದು ಏನಾದ್ರು ಒಂದು ಇರುತ್ತಲ್ಲ, ಅದರ ರಿಲೇಟೆಡ್ ಅದು ಎರರ್ ಇದ್ದಿದ್ದು. ಸೊ ನಾನೀಗ ಬೂಸ್ಟ್ ಆಫ್ ಮಾಡಿದ್ದೀನಿ. ಸೊ ಅದಕ್ಕೆ ಫುಲ್ ಪೊಟೆನ್ಷಿಯಲಿಲ್ಲ ಗಾಡಿ, ಅದಕ್ಕೆ ಕೇಳ್ತಾ ಇದೆ ಅದು ಕೊಡ ಮರ ಫುಲ್ಲು ಅಂತ ಹೇಳಿ. ನೋಡಿ ಈಗ ಬೂಸ್ಟ್ +1 ಅಂತ ಬಂತಲ್ಲ, ಸೊ ಈಗ ಫುಲ್ ಇರುತ್ತೆ ಅಂತ ಅರ್ಥ. ಅದು ಗಾಡಿ ಅದರ ಫುಲ್ ಪೊಟೆನ್ಷಿಯಲಲ್ಲಿದೆ ಅಂತ. ಇನ್ನೊಂದು ಇಲ್ಲಿ ಮಿರರ್ ಏನು ಹಾಕಿರೋದು ಇದೆಯಲ್ಲ, ಇದೊಂಥರ ಸಣ್ಣ DIY. ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮಾಡಿದರು, ನೋಡಿದ್ದೆ. ಅವ್ರ ಗಾಡಿಗೇನೋ ಮಾಡಿದರು, ಅವ್ರು ಮೋಸ್ಟ್ಲಿ 650ಗೋ ಟ್ರ್ಯಾಂಪಿಗೋ ಮಾಡಿದರು. ನಮ್ಮ ಗಾಡಿಯಲ್ಲಿ ಎರಡೂ ಕೂಡ ವಿಂಗ್ಲೆಟ್ಸ್ ಇರೋಂಥದ್ರಿಂದ ಸ್ವಲ್ಪನೂ ವಿಸಿಬಿಲಿಟಿ ಇರ್ತಾ ಇರಲ್ಲ ಹಿಂದ್ಗಡೆ, ಬಟ್ ಇದರಲ್ಲಿ ಸ್ವಲ್ಪ ಕಾಣುತ್ತೆ. ದೀಸ್ ಆರ್ ಬ್ಲೈಂಡ್ ಸ್ಪಾಟ್ ಮಿರರ್ಸು. ಆ್ಯಕ್ಚುಲಿ ಆ ಬ್ಲೈಂಡ್ ಸ್ಪಾಟ್ ಮಿರರ್ಸು ನೀವು ಸುಮಾರು ಕಾರ್ಗಳಲ್ಲಿ ಆ ಮಿರರಿನ ಕೆಳಗಡೆ ಹಾಕಿರೋಂಥದ್ದನ್ನ ನೋಡಿರ್ತೀರ ನೀವು. ಸೊ ನಾವೇನು ಮಾಡಿದ್ದೀವಿ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಏನು ಇದು ಬ್ರೇಕ್ ಫ್ಲೂಯಿಡ್ ಏನಿದೆಯಲ್ಲ ಅದರ ಹೋಲ್ಡರ್ ಇದೆಯಲ್ಲ, ಆ ಹೋಲ್ಡರು ಈ ಥರ ಮೌಂಟಲ್ಲಿರುತ್ತೆ. ಆ ಮೌಂಟಿಗೆ ನಾವು ಇಲ್ಲಿ ಮಿರರ್ನ ಮೌಂಟ್ ಮಾಡ್ಕೊಂಡಿರೋದು. ಇದರಲ್ಲಿ ಸುಮಾರು ಹೊತ್ತು ಈ ಥರ ನಾವು ಬೆಂಡಾಗಿ ಏನು ಕೂತಿರ್ತೀವಲ್ಲ, ಅವಾಗವಾಗ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎರಡೂ ಕೈ ಹಿಂಗೆ ಬಿಟ್ಬಿಟ್ಟಿರ್ತೀವಿ. ವಿಚ್ ಈಸ್ ಅಗೇನ್ ನಮಗೆ ಗೊತ್ತಿರುತ್ತೆ ಸ್ಟೇಬಲ್ ಇರುತ್ತೆ ಅಂತ. ಸೊ ನಿಮ್ಮಲ್ಲಿ ಸುಮಾರು ಬಾಯ್ಸ್ ಏನು ಬೈಕ್ಸ್ ಓಡಿಸ್ತಾ ಇರ್ತೀರ, ನಿಮಗೂ ಕೂಡ ಗೊತ್ತಿರುತ್ತೆ ಟೆಂಪ್ರರಿ ಸೇಕ್ ಇಟ್ ಇಸ್ ಸ್ಟೇಬಲ್ ಅಂತ ಹೇಳಿ. ಆ ವಿಡಿಯೋಗಳನ್ನ ನಮ್ಮ ಮನೇಲೆಲ್ಲ ನೋಡಿ ಹಂಗೆ ಸರ್ರಾಗಿ ಹಾಕೊಂಡು ಬೈತಾ ಇದ್ದಾರೆ, ಇನ್ನೊಂದು 2 ತಿಂಗಳಲ್ಲಿ ನಿಂದೆಲ್ಲ ಗಾಡಿಗಳು ಮಾರ್ಬಿಡೋಣ ಅಂತ ಹೇಳಿ. ಇನ್ನೊಂದು ಈ ಮಿರರು ಅಟ್ಲೀಸ್ಟ್ ನಮ್ಮ S1000ಅಲ್ಲಿ ಏನು ರಿಸೋಮಾ ಇದೆಯಲ್ಲ ಅದಕ್ಕಿಂತ ಅಂತೂ ಸಿಕ್ಕಾಪಟ್ಟೆ ಬೆಟ್ರ್ ಇದೆ. ಅಲ್ಲಾಡ್ತಾ ಇಲ್ಲ. ಇವತ್ತು ಸ್ಪೀಡಲ್ಲಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಬೇಕು. ಸಿಕ್ಕಾಪಟ್ಟೆ ಪಡ 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 ಅಂತಿರತ್ತೆ. ಈಗ ಎಕ್ಸಾಸ್ಟು ಟ್ಯೂನ್ ಆಗಿದೆಯಲ್ಲ, ಸೊ ಅದು ಎರರ್ ಹೋಗುತ್ತೆ ಕೆಲವೊಂದು ಸರಿ. ಅವರು ಹೇಳು ಇದ್ದಾರೆ ಹಿಂಗೆ ಅದೊಂದು ಸರಿ ಎಮಿಷನಿಂದ ಎರರ್ಸ್ ಬರುತ್ತೆ ಅಂತ. ಸೆಡ್ ಓಕೆ ಫೈನ್. ಆಮೇಲೆ ಕವಾಸಾಕಿಯಲ್ಲೂ ನಾವು ಕೇಳ್ದೋ ಮೊನ್ನೆ, ಅದರಿಂದ ಏನಾದ್ರು ಪ್ರಾಬ್ಲಮ್ ಬರುತ್ತಾ ಹೇಳಪ್ಪ, ಅವ್ರಿಗೆ ಹೇಳಿ ಚೇಂಜ್ ಮಾಡ್ಸೋಣ ಅಂತ ಹೇಳಿದೆ. ಅವಾಗ ಹೇಳಿದ್ರೆ ಇಲ್ಲ, ಎರರ್ ತೋರಿಸಿದ್ರು ನಮಗೆ ಈ ಥರ ಇರೋಂಥದ್ದು, ಇದರಿಂದ ನಿನ್ಗೇನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ರು. ಇಲ್ಲೆಲ್ಲೂ ವೆಯ್ಟ್ ಮಾಡೋ ಆಗಿಲ್ಲ ಬಾಯ್ಸ್. ಟ್ರಾಫಿಕ್ ಆ್ಯಸ್ ಯು ಕ್ಯಾನ್ ಸಿ ಈಸ್ ತಲೆ ಮೇಲೆ ಹೋಗಿದೆ, ತಲೆ ಮೇಲೆ ಹೋಗಿದೆ. ಈಗ ರೀಸೆಂಟಾಗಿ ಬೇರೆ 3 ರೂಪಾಯಿನೂ ಜಾಸ್ತಿ ಮಾಡಿದಾರಲ್ಲ ಫ್ಯೂಲ್ ಪ್ರೈಸಸ್ಸು. ಪೆಟ್ರೋಲು 3 ರೂಪಾಯಿ ಜಾಸ್ತಿ, ಡೀಸೆಲ್ಲು 3 ರೂಪಾಯಿ ಜಾಸ್ತಿ. ಮುಂಚೆ ಕ್ರೂಡ್ ಆಯಿಲು ಇಂಪೋರ್ಟ್ ಮಾಡ್ಕೊಳ್ಳೋ ಅಂಥ ಕಾಸ್ಟ್ ಕಮ್ಮಿ ಇರ್ಬೇಕಾದ್ರೂ ಕೂಡ ನಾವು ಜಾಸ್ತಿನೇ ಪೇ ಮಾಡ್ತಾಯಿದ್ವಿ. ಬಟ್ ಈಗ ಜಾಸ್ತಿ ಆದಮೇಲೂ ಕೂಡ ಜಾಸ್ತಿ ಪೇ ಮಾಡ್ತಾಯಿದ್ದೀವಿ. ಅಂತಂದರೆ ಇದರಲ್ಲಿ ನಾವು ಕರೆಕ್ಟಾಗಿದ್ದೀವಾ, ರೂಲ್ಸ್ ಮಾಡ್ತಿರೋರು ಕರೆಕ್ಟಾಗಿದ್ದಾರಾ ಅಂತ ನಮಗೆ ಗೊತ್ತಾಗ್ತಾಯಿಲ್ಲ. ಕಮ್ಮಿ ಇರ್ಬೇಕಾದ್ರೆ ಇಷ್ಟು ಕಮ್ಮಿ ಮಾಡ್ಬೇಕಾಯ್ತಾನೆ, ಆಮೇಲೆ ಜಾಸ್ತಿ ಮಾಡ್ಕೊಂಡಾಗ ಕಲೆಕ್ಟ್ ಮಾಡ್ಕೊಂಡಿದ್ರೆ ಆಗಿರೋದು. ಕಮ್ಮಿ ಮಾಡ್ಬೇಕಾದ್ರೂ ಕೂಡ ನಾವು 100 ರೂಪಾಯಿ ಕೊಟ್ಟು, ಇವಾಗ ಪ್ರೆಷರ್ ಐತೆ ಜಾಸ್ತಿ ಮಾಡೋಣ ಅಂತ ಹೇಳಿ 100 ರೂಪಾಯಿ ಕೊಟ್ಟು ಮಾಡೋಂಥದ್ದು ಸಖತ್ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಎಷ್ಟೊಂದು ಜನ ಏನು ಕೆಲಸ ಮಾಡ್ತಾ ಇರ್ತಾರಲ್ಲ, ಅವರು ಡೈಲಿ ಬೇಸಿಸ್ ಮೇಲೆ ಕೆಲಸ ಮಾಡ್ತಾಯಿರ್ತಾರೆ. ಸೊ ಇವೆಲ್ಲ ಎಸೆನ್ಷಿಯಲ್ಸು ಕೆಲವೊಂದ್ರ ಮೇಲೆ ಏನಾದ್ರು ಜಾಸ್ತಿ ಆಗಿಬಿಟ್ರೆ ಅಮೌಂಟು, ಅದು ಅವ್ರ ಮೇಲೂ ಕೂಡ ಬರ್ಡನು. ಯಾಕೆ ಅಂತಂದರೆ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ಸ್ ಅಂತ ಹೇಳ್ಬಿಟ್ಟು ಆಗುತ್ತೆ ಅದು ಬಾಯ್ಸ್. ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ಸ್ ಅಂತ ಹೇಳ್ಬಿಟ್ಟು ಆಗುತ್ತದು. ಬಾಯ್ಸ್ಗೇನೋ ಫ್ಲೈ ಬೈ ಹೊಡಿಬೇಕು ಅನ್ಸುತ್ತೆ, ಇಲ್ಲ ರವ್ ಮಾಡಬೇಕು ಅಂತ ಅಂತವ್ರು ಅವರು. ಎಲ್ಲೋದ್ರು ಅವರು
ಅದಕ್ಕೋಸ್ಕರ ನೀವು ಬೇರೆ ದೇಶದಲ್ಲಿ ಈ ಹೆಲ್ತ್ ಬೆನಿಫಿಟ್ಸು, ಎಜುಕೇಷನ್ ಬೆನಿಫಿಟ್ಸು, ಟ್ರಾವೆಲ್ ಅಲೌನ್ಸ್ ಎಲ್ಲ ಕೊಡ್ತಾರಲ್ಲ, ಯಾಕೆ ಅಂತಂದರೆ ಜನರ ಮಧ್ಯದಲ್ಲಿ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಬಾರ್ದು ಅಂತ. ಸೊ ಈ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಏನು ಅಂತಂದರೆ ನಾನು ಒಂದು ಸ್ವಲ್ಪ ಬೇಸಿಕ್ಸ್ ಆಗಿ ನಾನು ನಿಮ್ಗೆ ಹೇಳ್ತೀನಿ. ಈಗ ಸುಮಾರು ಜನ ಡೈಲಿ ಲೇಬರ್ಸ್ ಇರ್ತಾರೆ. ಆ ಡೈಲಿ ಲೇಬರ್ಸಿಂದು ಯಾವ ಥರ ಎಕ್ಸ್ಪೆನ್ಸಸ್ ಇರುತ್ತೆ ಅಂತಂದರೆ ಡೈಲಿ ಬರೋವಂಥ ಅಮೌಂಟಿಂದನೇ ಅವರು ತಮ್ಮ ಎಕ್ಸ್ಪೆಂಡಿಚರ್ ಮಾಡೋ ಅಂಥದ್ದು. ಈಗ ಎಕ್ಸಾಂಪಲ್ಲು 100 ರೂಪಾಯಿ ಅರ್ನ್ ಮಾಡ್ತಾ ಇದ್ದಾರೆ ಪ್ರತಿದಿನಕ್ಕೆ ಅಂತ ಅಂದ್ಕೊಳೋಣ. ಅದರಲ್ಲಿ ಸುಮಾರು 50 ರಿಂದ 60 ರೂಪಾಯಿ ಅವ್ರು ಊಟ ಖರ್ಚು ಮಾಡಿದ್ರೆ ಇಡೀ ಫ್ಯಾಮಿಲಿದು ಮಿಕ್ಕಿದೇನು ಉಳಿಯುತ್ತಲ್ಲ ಆದಷ್ಟು ಅವರಿಗೆ ಪಾಕೆಟಲ್ಲಿ ಸೇವಿಂಗ್ಸ್ ಅಂತ ಆಗುತ್ತೆ. ಸೊ ಆ ಸೇವಿಂಗ್ಸ್ ಏನು ಅಂತಂದರೆ ಎಮರ್ಜೆನ್ಸಿ ಸಿಚುವೇಶನ್ಸಲ್ಲಿ, ಇಲ್ಲ ಅಂತಂದರೆ ಯಾವ್ದಾರ ಫೆಸ್ಟಿವಲ್ಸಲ್ಲಿ ಎಡಿಷ್ನಲ್ ಆಗಿ ಸ್ಪೆಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಉಳಿಸ್ಕೊಳ್ಳೋ ಅಂಥದ್ದು. ಈಗ ಮನೆಯಲ್ಲಿ ಏನಾದರೂ ಯಾರಿಗೋ ಹುಷಾರಿಲ್ಲ, ಎಮರ್ಜೆನ್ಸಿ ಆಗೋಯ್ತು, ಆ ಟೈಮಲ್ಲಿ ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ, ಕರೆಕ್ಟಾ? ಈಗ ಏನಾದ್ರು ಆಕ್ಸಿಡೆಂಟ್ ಆಗೋಯ್ತು, ಬೇರೆಯವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಬಂದ್ಬಿಡ್ತು. ಅವಕ್ಕೆ ನಾವೇನಂತೀವಿ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ಸ್ ಅಂತ ಹೇಳ್ಬಿಟ್ಟು ಕರಿಬೋದು ಅದನ್ನು. ಅದಕ್ಕೆ ಪ್ರತಿಯೊಂದು ಗೌರ್ಮೆಂಟಿನ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂದರೆ ಈ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ಸ್ನ ಆದಷ್ಟು ಕಮ್ಮಿ ಮಾಡಿಸ್ಬೇಕು ಅಂತ. ಅದಕ್ಕೇನು ಮಾಡೋಂಥದ್ದು ಅಂತಂದರೆ ಹೆಲ್ತಿಗೆ ಇನ್ಶೂರೆನ್ಸು, ಎಸೆನ್ಷಿಯಲ್ ಕಮೋಡಿಟೀಸು, ಅದ್ರ ಮೇಲೆ ಒಂದು ಕ್ಯಾಪ್ ಹಾಕಿರೋಂಥದ್ದು, ಜಾಸ್ತಿ ಪ್ರೈಸು ಮೀರಿ ಹೋಗಬಾರ್ದು ಅಂತ. ಅದಾದಮೇಲೆ ಎಜುಕೇಷನ್ನು ಫ್ರೀಯಾಗಿ ಕೊಡೋವಂಥದ್ದು, ಈ ಥರದ್ದೆಲ್ಲದು ಕೂಡ ಗೌರ್ಮೆಂಟು ನೋಡ್ಕೊಳ್ಳೋವಂಥದ್ದು. ಸೊ ನಮ್ದ್ರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ನಾವು ಈ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂತೂ ಪಾಪ ಜನರದ್ದು ಜಾಸ್ತಿ ಆಗ್ತಾನೆ ಇರುತ್ತೆ. ಯಾಕಂತಂದರೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಂತ ಇದ್ರೂ ಕೂಡ ನಮಗೆ ಎಕ್ಸಾಂಪಲ್ ಈಗ ಏಮ್ಸು ಆ ಥರದ್ರಲ್ಲಿ ಅಲ್ಲಿ ಜೈ ಶ್ರೀರಾಮ್ ಕಂಡೀಷನ್ ಪೇಷಂಟ್ಸು ನಿಮ್ಗೆ ಯಾರಾದರೂ ರೆಫರ್ ಮಾಡಿ ಕಳಿಸಿ ಅಲ್ಲೇನಾದರೂ ನಿಮ್ಗೆ ಅಪಾಯಿಂಟ್ಮೆಂಟ್ ಏನಾದ್ರು ಇದ್ದಿದ್ರೆ ಅಷ್ಟೇ ನಿಮಗೆ ನೋಡ್ಕೊಳ್ಳೋವಂಥದ್ದು. ಇಲ್ಲ ನೀವು ಪಾಲಿಟಿಷಿಯನ್ ಆಗಿದ್ದರೆ, ಬ್ಯೂರೋಕ್ರಾಟ್ಸ್ ಆಗಿದ್ದರೆ ಅವಾಗ ಪರ್ಫೆಕ್ಟಾಗಿ ನಿಮ್ಗೆ ನೋಡ್ಕೊತಾರೆ. ದ್ಯಾಟ್ ಈಸ್ ರಿಯಾಲಿಟಿ ಬಾಯ್ಸ್. ಈಗ ನಾವು ಎಷ್ಟೇ ನಮ್ಮದು ಡಿಫೆಂಡ್ ಮಾಡಿಕೊಂಡ್ರೂ ಕೂಡ, ಎಷ್ಟೇ ಅದು ಕರೆಕ್ಟ್ ಇದು ಕರೆಕ್ಟ್ ಅಂದ್ರೂ ಕೂಡ ದ ರಿಯಾಲಿಟಿ ರಿಮೇನ್ಸ್ ದ ಸೇಮ್. ಈಗ ಜನರಿಗೂ ಕೂಡ ಒಂದು ಸರಿ ಏನೋ ಒಂದು ಆಪ್ರೇಷನ್ ಮಾಡಿಸ್ಬೇಕು ಅಂತಂದರೆ ಪಾಪ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡಿಸೋವಂಥದ್ದು ಅವ್ರಿಗೆ ಬೇರೆ ಆಲ್ಟರ್ನೇಟಿವ್ ಇರೋಲ್ಲ. ಬಟ್ ಆಲ್ಟರ್ನೇಟಿವ್ ಇದ್ದರೆ ಅವರು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಮಾಡಿಸ್ತಾ ಇದ್ರಾ? ದ್ಯಾಟ್ ಈಸ್ ಆಲ್ಸೋ ಅ ಕ್ವೆಶ್ಚನ್. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಕ್ಕಳನ್ನ ಬ್ಯೂರೋಕ್ರಾಟ್ಸೇ ಓದಿಸಲ್ಲ, ಪಾಲಿಟಿಷಿಯನ್ಸ್ ಅಂತೂ ಲೆಕ್ಕನೇ ಇಲ್ಲ ಬಿಡಿ. ಸಾಮಾನ್ಯ ಪಾಪ್ಯುಲೇಷನ್ ಅವರ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ಬೇಕು. ಸೊ ಅಲ್ಲಿ ಟೀಚರು ಮತ್ತು ಟೀಚರ್ ಪ್ಯೂಪಿಲ್ ರೇಷಿಯೋ ಅಂತ ಬರುತ್ತೆ, ಎಷ್ಟು ಸ್ಟೂಡೆಂಟ್ಸ್ಗಳಿಗೆ ಎಷ್ಟು ಟೀಚರ್ಸ್ ಇರ್ತಾರೆ ಅಂತ. ಆ ರೇಷಿಯೋನು ಕರೆಕ್ಟ್ ಆಗಿಲ್ಲ ನಮ್ಮಲ್ಲಿ. ಪ್ಲಸ್ ಇರೋವಂಥ ಟೀಚರ್ಸು ಎಷ್ಟೊಂದು ಜನ ನಾವು ನೋಡಿದ್ದೀವಿ, ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ. ಅವ್ರಿಗೆ ಏನದು ಜಾನ್ವರಿ ಫೆಬ್ರವರಿನೇ ಬರೋಲ್ಲ ಅಂತಂದರೆ ಆ ಲೆವೆಲಲ್ಲಿ ನಮಗೆ ಡೆಪ್ರಿಷಿಯೇಟ್ ಆಗಿದೆ ವ್ಯಾಲ್ಯೂ. ಸೊ ಅದಕ್ಕೋಸ್ಕರ ನಮ್ಮ ಇಂಡಿಯಾನ ಏನು ಮಾಡ್ಕೊಂಡಿರ್ತಾರೆ ಅಂತಂದರೆ ಒಂದು ಥರ್ಡ್ ವರ್ಲ್ಡ್ ಕಂಟ್ರಿ ಥರ ಟ್ರೀಟ್ ಮಾಡೋವಂಥದ್ದು ಬೇರೆ ದೇಶದಲ್ಲಿ. ನಮಗೆ ಗೊತ್ತು ನಾವೆಲ್ಲ ಹೆಂಗಿದ್ದೀವಿ ಅಂತ ಹೇಳ್ಬಿಟ್ಟು, ಬಟ್ ಬೇರೆ ದೇಶದವ್ರಿಗೂ ಕೂಡ ಒಂದು ಪರ್ಸೆಪ್ಷನ್ ಇರಬೇಕಲ್ಲ. ಹಂಗಂತಿದ್ರೆ ಯಾಕೆ ಜಾಸ್ತಿ ಜನ US ಹೋಗ್ಬೇಕಪ್ಪ ಓದಕ್ಕಂಗಾರೆ, ಯುರೋಪಿಗೆ ಹೋಗ್ತಾರೆ ಓದೋಕ್ಕೆ? ಯಾಕೆ ಅಂತಂದರೆ ಅವೈಲಬಿಲಿಟಿ ಅಲ್ಲ. ಇಲ್ಲಿ ಸುಮಾರು ಪಾಪ್ಯುಲೇಷನ್ ಇದೆ, ಒಂದು ಕರೆಕ್ಟಾಗಿರೋಂಥ ಎಕ್ಸಾಮ್ ಮಾಡೋಕ್ಕಾಗಲ್ಲ. ಈ ನೀಟ್ ಎಕ್ಸಾಮ್ ನೋಡಿ, ಫಸ್ಟು ನಮಗೆ ಕರೆಕ್ಟಾಗಿ CET ಕಾಮೆಡ್ಗೆ ಆ ಥರದ್ದು ಏನೇನೋ ನಡೀತಾ ಇರ್ತಾಯಿತ್ತು. ಅಂತಂದರೆ ಆಲ್ಮೋಸ್ಟ್ ಸ್ಟೇಟ್ ಅಂಡರಲ್ಲಿ ಇರೋವಂಥದ್ದು ಎಕ್ಸಾಮಿನೇಷನ್ಸು. ಅದಾದಮೇಲೆ NTA ಅಂತ ಆಗ್ಬಿಟ್ಟು ಮಾಡಿದ್ರು. ಅಂದರೆ ಓವರಾಲ್ ಇಂಡಿಯಾದಲ್ಲಿ ಏನೇನು ನಮಗೆ ನಡೀತಾ ಇರುತ್ತೆ ಒಂದೇ ಬೆಲ್ಟಲ್ಲಿ ನಡಿಬೇಕು ಅಂತ ಹೇಳಿ ಅದು ಮಾಡಿದಾಗಿಂದನೂ ಕೂಡ ಕರಪ್ಷನ್. ಪಾಪ ಹುಡುಗರು 3-4 ವರ್ಷದಿಂದ ಎಲ್ಲ ಓದ್ತಾ ಕೂತಿರ್ತಾರೆ, ಚೆನ್ನಾಗಿ ಎಕ್ಸಾಮ್ ಎಲ್ಲ ಮಾಡಿರ್ತಾರೆ. ಎಷ್ಟು ಜನ ಡ್ರಾಪ್ಗಳೆಲ್ಲ ತೊಗೊಂಡು ಓದ್ತಾ ಇರ್ತಾರೆ ಅವರು. ಎಕ್ಸಾಮ್ ಸರಿಯಾಗಿಲ್ಲ, ಈ ಸರಿ ಸರಿಯಾಗಿಲ್ಲ, ಈ ಸರಿ ಸೀಟ್ ಸಿಗಲಿಲ್ಲ, ನೆಕ್ಸ್ಟ್ ಸರಿ ಮಾಡೋಣ ಸೀಟು. ಯಾಕೆ ಹೇಳಿ, ಒಂದು ಮೆಡಿಕಲ್ ಕಾಲೇಜಲ್ಲಿ, ಚೆನ್ನಾಗಿರೋಂಥ ಮೆಡಿಕಲ್ ಕಾಲೇಜಲ್ಲಿ ಬರೀ ಡೊನೇಷನ್ ಸೀಟ್ ತೊಗೋಬೇಕು ಅಂತಂದರೆ ನನಗೆ ಹೇಳೋದು ಬೇಕಾಗಿಲ್ಲ, ನೀವೇ ಎಂಕ್ವೈರಿ ಮಾಡಿ. ನಿಮ್ಮದ್ರಲ್ಲೇ ಯಾರಿಗಾರು ಗೊತ್ತಿರುತ್ತೆ. ಒಂದು ಡೊನೇಷನ್ ಸೀಟ್ ತೊಗೋಬೇಕು 1 ವರ್ಷಕ್ಕೆ ಎಷ್ಟು ತೊಗೊಂತಾರಪ್ಪ ದುಡ್ಡು. ಅಷ್ಟು ದುಡ್ಡು ನಾರ್ಮಲಾಗಿ ಯಾರು ಕೊಡೋದಕ್ಕೂ ಕೂಡ ಆಗಲ್ಲ. ಆಗಿರೋಂಥ ಸಿಚುವೇಷನಲ್ಲಿ ಪಾಪ ಮಕ್ಕಳು ಓದಲೇಬೇಕು, ಅವ್ರಿಗೂ ಆಸೆ ಇರುತ್ತೆ, ಹಂಗಾಗಬೇಕು ಹಿಂಗಾಗಬೇಕು ಅಂತ ಹೇಳ್ಬಿಟ್ಟು. ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲೇ ಡೊನೇಷನ್ ಯಾವ ಲೆವೆಲಲ್ಲಿ ಇರುತ್ತೆ ಹೇಳಿ. ಈಗಿರೋಂಥ ಸಿಚುವೇಷನಲ್ಲಿ ನಾವು ಇದ್ದೀವಿ. ಈಗ ನಮ್ಮ ಕಡೆಯಿಂದ ಯಾರಾದರೂ ಒಬ್ರು ಹೋಗಿ ಕಲ್ತಿರೋರು ಮೇಲ್ಗಡೆ ಕೂತ್ಕೊಂಡು ನಾನು ನಡೆಸ್ತೀನಿ ಬಾಗುರು ಸರ್ಕಾರ ಅಂತ ಹೇಳ್ಬಿಟ್ಟು ಕೂರ್ಕೊಂಡ್ರು ಅಂದ್ಕೊಳ್ಳಿ, ಅವಾಗ ಸಕಲ ಇರುತ್ತೆ. ಪಾಪ ನಮ್ಮವ್ರು ಹೊರಗಡೆ ಬಂದುಬಿಟ್ಟಿದ್ದಿದ್ರೆ
ನಮ್ಮ ದಾಸರಳ್ಳಿ ಕಾನ್ಸ್ಟಿಟ್ಯೂನ್ಸಿಯಿಂದ ನಾವು ನಿಂತ್ಕೊಂಡ್ಬಿಡ್ತಿದ್ದೋ. ಸೊ ಈ ಥರದ್ದೆಲ್ಲ ಇನ್ಫಾರ್ಮೇಷನ್ ಎಲ್ಲ ನಿಮ್ಗೆ ಗೊತ್ತಿರಬೇಕು ಬಾಯ್ಸ್. ಸೊ ಇದೇ ಥರದ ವೀಡಿಯೋಸ್ ನಿಮಗೆ ನಾರ್ಮಲ್ ಇನ್ಫಾರ್ಮೇಷನ್ನು, ಜನರ ಮಧ್ಯದಲ್ಲಿ ಏನಾಗ್ತಾ ಇದೆ, ಭಾರತದಲ್ಲಿ ಏನಾಗ್ತಾ ಇದೆ, ಕರ್ನಾಟಕದಲ್ಲಿ ಏನೇನಾಗ್ತಾ ಇದೆ, ಇವುಗಳ ಬಗ್ಗೆ ಎಲ್ಲ ಇದೇ ಥರದ್ದು ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಈ ಥರದ ವೀಡಿಯೋಸು ಅಂತಂದರೆ ಸ್ವಲ್ಪ ಈಸಿ ಆಗುತ್ತೆ ಇನ್ಫಾರ್ಮೇಷನ್ ಕೊಡೋವಂಥದ್ದು. ಪ್ಲಸ್ 10-15 ವರ್ಷದಿಂದ ಅದನ್ನೇ ಮಾಡ್ತಾ ಇರೋದು ನಾವು. ಇಟ್ ವಿಲ್ ಬಿ ಈಸಿಯರ್ ಫಾರ್ ಅಸ್ ಆಲ್ಸೋ ಟು ಗಿವ್ ಇನ್ಫಾರ್ಮೇಷನ್ ಆ್ಯಂಡ್ ಅನಲೈಸ್ ಥಿಂಗ್ಸ್. ಆ ಥರದ್ದು ಬೇಕು ಅಂತಂದರೆ ಕಮೆಂಟ್ ಮಾಡಿ. ಈ ಥರದ್ದು ಇನ್ನು ವೀಡಿಯೋಸು ಇನ್ಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ, ನಿಮಗೆ ತಿಳಿಸೋಕ್ಕೆ ಸ್ಟಾರ್ಟ್ ಮಾಡೋಣ, ಒಪಿನಿಯನ್ಸು ಕೊಡೋಕ್ಕೆ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡಿರಿ, ಹೊಸಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ. ಜೈ ಶ್ರೀರಾಮ್. Never not, never under yard, never ever, I'm forever on. Check my rep and on, check my repertoire, don't check me now. Let's just check some involved. I've been feeling like I'm next to God, next to God, next to